ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 9 ಗಂಟೆ ಆಗಿದೆ ಕಣ್ರಿ. ಈಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ ಏನೋ ತೋಟಕ್ಕೆ ಬಂದ್ರಿ, ಆ ಕಡೆ ನಾನು ನಮ್ಮಮ್ಮ ಇಬ್ಬರು ಕೂಡ ಬಂದ್ರಿ ಕಳೆ ಹೊರೆಯೋಕ್ಕೆ. ಏನಂದರೆ ಅಲ್ಲಿಂದ ಮೆಶ್ ಕಾಣಿಸ್ತಿದ್ದಿಲ್ಲ, ಆ ಮೆಷಿಂದ ಇಲ್ಲಿ ಗಂಟೆ ಹೊರ್ಕೊಂಬಂದಿದ್ದೀವಿ. ಇವಾಗ ಸಮಯ ಬಂದು 9 ಗಂಟೆ. ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡೋಕ್ಕಾಗಿಲ್ಲ. ನೀನು ಯಾಕೆ ಮುಖ ನೋಡ್ತೀಯ? ಟೀ ಬುಕ್ಸಾ? ನಾನು ಪಾಡಕ್ಕೆ ನಾನು ಮಾಡ್ತಾಯಿದ್ದೀನಿ, ನೀನೇನು ಮಾತಾಡ್ತಾ ಇದೀಯಾ? ಸುಮ್ಗೆ ಬುದ್ಧಿ ಬೇಡ್ರ ಅಷ್ಟು ನಿಂಕ. ಇವಾಗ ಟೀ ಬ್ರೇಕ್ ತಗೊಳಕ್ಕೆ ಬಂದಿದ್ದೀನಿ ಕಣ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಅಮ್ಮ ನೀನು ಎಲಾಡಿಕೆ ಕೊಟ್ಟು ನನ್ನ ನಾಲ್ಗೆ ಎಲ್ಲ ಮಂದಾಗ್ಬಿಟ್ಟೈತೆ. ಯಾಕೋ ಗೊತ್ತಿಲ್ಲ, ಒಂದೊಂದು ಟೈಮ್ ಬೇಜಾರಿಗೆ ಎಲಾಡಿಕೆ ಹಾಕೊತೀನಿ. ಆ ಎಲಾಡಿಕೆ ಹಾಕೊಂಡ್ರೆ ನಾಲ್ಗೆ ಒಂಥರ ತುಲ್ತದೆ. ಮೊದಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಯಾಕೋ ಈ ನಡುವೆ ಗೊತ್ತಿಲ್ಲ ಕಣ್ರಿ, ನಾಲ್ಗೆ ಬಂದು ಸಿಕ್ಕಾಪಟ್ಟೆ ಮಂದ ಆಗ್ಬಿಟ್ಟದೆ ನಮ್ಮ ಅಮ್ಮನಿಂದ. ಇನ್ಮೇಲೆ ತೋಟಕ್ಕೆ ಎಲ್ಲಾಟ್ಕೆ ಎತ್ಕೊಬರ್ಬೇಡ. ಏನು ಹೇಳಿದ? ಎತ್ಕೊಂಬಂದ್ರು ನೀನೇ ಹಾಕ್ಯ, ನಂಗೆ ಕೊಡಾಕೋಬೇಡ. ಟೀ ಕುಡಿತೀನಿ, ಅದ್ರಾಗ ಏನಾಗಲ್ಲ. ಇದೊಂಥರ ಮೈಂಡ್ ಫ್ರೆಶ್ ಆಗೋಕ್ಕೆ ಒಳ್ಳೆ ಟಾನಿಕ್ ಅಂತಲೇ ಹೇಳ್ಬೋದು ಕಣ್ರಿ ಬೆಳಗ್ಗೆ ಅಲ್ವಾ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ಗೆ ನಷ್ಟ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಹಾಗೆ ಇವತ್ತು ಸ್ವಲ್ಪ ತಡವಾಗಿ ಲೇಟಾಗಿ ಶುರು ಮಾಡಿದ್ದೀನಿ ವ್ಲಾಗ್ನ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋದು ಬಾಗ್ತೀನಿ, ಪ್ರತಿಯೊಂದು ಕೂಡ ಸಂಜೆವರೆಗೂ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ಒಬ್ಬರು ರೈತಂದು ದಿನಚರಿ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅವನ ಕೆಲಸ ಹೇಗಿರುತ್ತೆ, ಪ್ರತಿಯೊಂದು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೈಲಿ ನೀವು ಮಿಸ್ ಮಾಡ್ದಿರ ನೋಡ್ಬೋದು ಕಣ್ರಿ. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಟೀ ಕೊಡ್ಕೊಂಡು ಶುರು ಮಾಡೋಣ. ಶುಂಠಿ ಏಲಕ್ಕಿ ಏನು ಹಾಕಿಲ್ಲ, ಬೇರೆ ಸಕ್ಕರೆ ಹಾಲು ಟೀ ಪುಡಿ ಹಾಕೋ ಬಂದಿದ್ಯಾ ಪ್ರೇಮಕ್ಕ? ಏನ್ಕ ಬೇಡ, ಹೋಗಿ ನೀನು. ಈಗ ಸಮಯ ಬಂದು 10:15 ಕಣ್ರಿ. ಈಗ ಕರೆಂಟ್ ಬಂದಿದೆ, ಯಾಕಂದರೆ ಕರೆಂಟ್ ಎಲ್ಲ 8:15 ಕರೆಂಟ್ ಬಂದಿದೆ. ಆದರೆ ಈಗ ನಾನು ತೋಟಕ್ಕೆ ನೀರು ಬಿಡಕ್ಕೆ ಹೋಗಿದ್ದೀನಿ. ಮೋಟ್ರೆಲ್ಲ ಆನ್ ಮಾಡಿದ್ದಾಯಿತು, ಗೇಟ್ ವಾಲು ಕೂಡ ತಿರ್ಸಿದ್ದಾಯಿತು. ಇವಾಗ ಏನಿದ್ರು ಕೂಡ ಚೆಕ್ ಮಾಡ್ಕೊಂಬರ್ಬೇಕು. ಬನ್ನಿ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ. ಓಕೆ, ಇವಾಗ ತೊಂಡೆ ಗಿಡ ತೋಟಕ್ಕೆ ಬಿಟ್ಟಿದ್ದೀನಿ. ಚೆಕ್ ಮಾಡಬೇಕು, ಯಾಕಂದರೆ ಪಾಸೆ ಕಸ ಕಡ್ಡಿ ಹಾಳು ಮೂಳು ಎಲ್ಲ ಅಂದರೆ ಏನಂದರೆ ಸೇರ್ಕೊಂಬಿಟ್ಟಿರ್ತೈತೆ. ಹಾಗಾಗಿ ಒಂದು ಕಡೆಯಿಂದ ಚೆಕ್ ಮಾಡ್ಕೊಬರ್ಬೇಕು. ಆ ಕಡೆಯಿಂದ ಬಂದು ನಮ್ಮಮ್ಮ ಬರ್ತಾಯಿದ್ರೆ, ಈ ಕಡೆಯಿಂದ ನಾನು ಹೋಗ್ತಾಯಿದ್ದೀನಿ. ಯಾವುದ್ಯಾವ್ದಕ್ಕೆ ಕೊಡ್ತಾಯಿದೆ, ಯಾವುದ್ಯಾವ್ದಕ್ಕಿಲ್ಲ ಗೊತ್ತಿಲ್ಲ ಆಲ್ಮೋಸ್ಟು. ಅದಕ್ಕಾಗಿ ಚೆಕ್ ಮಾಡಿಕೊಂಡು ಬರಬೇಕು ಅಂತ ಹೋಗ್ತಾ ಇದ್ದೀನಿ ಕಣ್ರಿ. ಯಾವುದಾದ್ರೂ ಒಂದಾದರೂ ಸಿಗ್ತಾವೆ ನಮ್ಗೆ. ಈಗ ಎಲ್ಲ ಚೆಕ್ ಮಾಡಿದ್ದಾಯಿತು. ಎಲ್ಲ ಚೆಕ್ ಮಾಡಿಬಿಟ್ಟು ನಮ್ಮಮ್ಮ ಆ ಕಡೆ ಹೋಗ್ತಾಯಿದ್ದಾರೆ. ನಂದು ಎಲ್ಲ ಚೆಕ್ ಮಾಡಿದ್ದಾಯಿತು. ಆ ಕಡೆಯಿಂದ ನಮ್ಮಮ್ಮ ಚೆಕ್ ಮಾಡ್ಕೊಬರ್ತಾರೆ, ಈ ಕಡೆಯಿಂದ ನಾನು ಚೆಕ್ ಮಾಡ್ಕೊಬರ್ತೀನಿ. ಹಾಗಾಗಿ ಬೇಗ ಆಗ್ತೈತೆ, ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ರನ್ನಿಂಗ್ ಆಗ್ತಾಯಿದೆ. ಇನ್ನು ಇದು ಸ್ವಲ್ಪ ತಂಪಾಗಿ ನೆನೀಲಿ, ಆಮೇಲೆ ಮೋಟ್ರನ್ನ ಆಫ್ ಮಾಡೋಣ. ಓಕೆ, ಟೈಮ್ ಬೇರೆ ಸಖತ್ತಾಗಿ ಟೈಮಾಗಿ ಹೋಗಿದೆ. 11:15 ಆಗ್ತಾ ಬಂದಿದೆ. 11:15 ಅಂತೀನಿ, ಸಾರಿ 10:15 ಆಗ್ತಾ ಬಂದಿದೆ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಊಟ ಮಾಡೋಣ. ಇವತ್ತು ನಾನು ಏನಪ್ಪ ಅಂದರೆ ಕಾಳು ಸಾರು ಮತ್ತು ನೆಂಚ್ಕೊಳಕ್ಕೆ ಮಂಗಳೂರು ಬೋಂಡ ಮಾಡಿದ್ದಾರೆ ನಮ್ಮ ಮನೇಲಿ ಇವತ್ತು. ಯಾರೆಲ್ಲ ಮಂಗಳೂರವ್ರು ನೋಡ್ತಾ ಇದ್ದೀರಾ, ನಿಮ್ಮ ಕಡೆಯೂ ಇನ್ನೂ ಸ್ವಲ್ಪ ದಪ್ಪ ಇರ್ತೈತೆ. ನಾವು ಮನೇಲಿ ಮಾಡಿರೋದು ಕಣ್ರಿ. ಗೋಳಿ ಬೋಂಡ ಅನ್ಬೋದು, ಮಂಗಳೂರು ಬೋಂಡ ಅಲ್ಲ ಇದು, ಗೋಳಿ ಬೋಂಡ ಅಲ್ಲ ಪ್ರೇಮಕ್ಕ? ಹೆಂಗೈತೆ ಮಂಗಳೂರು ಬೋಂಡ? ಚೆನ್ನಾಗೈತಾ? ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಬೆಳಗ್ಗೆ ಬಂದು ಕಳೆ ಹೊರದ್ರಿ, ಅದಾದಮೇಲೆ ನೀರು ಬಿಟ್ರಿ, ಅದಾದಮೇಲೆ ಊಟ ತಿಂದ್ರಿ. ಊಟ ತಿಂದಿದ್ದಾದಮೇಲೆ ಈ ಕಡೆ ನೋಡ್ರಿ, ಹೆವಿ ಬಿಸಿಲು, ಇರೋಕ್ಕಂತೂ ಆಗ್ತಿಲ್ಲ, ಕೆಲಸ ಅಂತೂ ಮಾಡೋಕ್ಕಾಗಲ್ಲ. ಇನ್ನೇನು ಸ್ವಲ್ಪನೇ ಇರೋದು ಕಳೆ ಹೊರೆಯೋದು, ಸಾಯಂಕಾಲ ಬಂದು ಹೊರ್ಕೊಳೋಣ ಅಂದ್ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ದೀನಿ ಕಣ್ರಿ. ಏನಂದರೆ ನಮ್ಮ ರೈತರ ಲೈಫು ಒಂಥರ ರೈತನ ದರ್ಬಾರು, ಒಂಥರ ರಾಜನ ದರ್ಬಾರು ಅನ್ನೋದು ಇದಕ್ಕೆ. ಇಷ್ಟ ಇದ್ದರೆ ಬಂದು ಮಾಡು, ಕಷ್ಟ ಆದರೆ ಸ್ವಲ್ಪ ಕಷ್ಟ ಆದರೆ ಮನೆ ಕಡೆ ಹೊರಡು. ಇಲ್ಲಿ ಹೇಳೋನಿಲ್ಲ, ಕೇಳೋನಿಲ್ಲ, ಮಾಡೋನಂತೂ ಮೊದಲೇ ಇಲ್ಲ. ಇಲ್ಲಿ ಆಳು ನಾವೇ, ಅರಸರು ನಾವೇ. ಅದಕ್ಕೆ ಕಣ್ರಿ ಹೇಳೋದು, ಎಲ್ಲರಿಗೂ ಸಿಗೋದಿಲ್ಲ ಈ ರೈತನ ಲೈಫು. ಸಿಕ್ಕಿದಾಗ ರಾಜನ ಥರ ಮೆರಿಬೇಕು ಅಲ್ವೇ? ಈ ಥರ ಒಂದು ಜಾಬು ಯಾಕೆ ಗೋರ್ಮೆಂಟ್ ಕೆಲಸದಲ್ಲಿ ಐತೆ ಹೇಳ್ರಿ? ನೋಡಿರಿ, ಸ್ವಲ್ಪ ಬೋರ್ ಹೊಡಿತು, ಬಿಸಿಲಾಯ್ತು ಅಂದ್ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ದೀನಿ. ಅದೇ ಗೋರ್ಮೆಂಟ್ ಕೆಲ್ಸಕ್ಕೆ ಹೋಗೋರು ಕೂಡ ಇಷ್ಟು ಫ್ರೀಡಮ್ಮಾಗಿ ಹೋಗೋಕ್ಕಾಗುತ್ತಾ? ಹುಳ ಸೀಸನ್ ಬಂತು, ಅಣ್ಣ ದಿನ್ನೆ ಎಕ್ಸ್ತಾವನೆ, ಯಾವುದೋ ಹುಳಕ್ಕೆ ಹೋಗ್ತಾವನೆ. ಸೀಸನ್ ಸ್ಟಾರ್ಟ್ ಆಯಿತು, ಮಳೆ ಬಿತ್ತು, ಒಂದು ಮಳೆ, ಸೀಸನ್ ಸ್ಟಾರ್ಟ್ ಆಗೈತೆ ಕಣ್ರಿ ನಮ್ಮ ಕಡೆ.
ಚೆನ್ನಾಗಿ ಓದಿ ಗೋರ್ಮೆಂಟ್ ಸಂಬಳಕ್ಕೆ ಗೋರ್ಮೆಂಟ್ ಕೆಲಸಕ್ಕೆ ಹೋಗೋನ್ಗೂ ಈ ಥರ ಫ್ರೀಡಮ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ರೈತರಿಗಂತೂ ಇದ್ದೇ ಇರುತ್ತೆ ಕಣ್ರಿ. ಏನಾನ ಅರ್ಜೆಂಟಾಗಿ ಒಂದು ಫೋನ್ ಬಂತ ಎಲ್ಗಾದ್ರೂ ಹೋಗ್ಬೇಕಾ, ಇಲ್ಲಿ ಯಾರನ್ನೂ ಕೇಳೋರಿಲ್ಲ ಮಾಡೋರಿಲ್ಲ, ಆರಾಮಾಗಿ ಓದ್ತಾ ಇರ್ಬೋದು. ಕಷ್ಟ ಆಯ್ತಾ ಸ್ವಲ್ಪ ಹೋಗೊಂದು ಮರ ಕೆಳಗಡೆ ಆರಾಮಾಗಿ ಮಲ್ಕೋಬೋದು. ಅದಕ್ಕೆ ಕಣ್ರಿ ಹೇಳೋದು, ರೈತನ ದರ್ಬಾರು ಒಂಥರ ರಾಜನ ದರ್ಬಾರು ಅಂತ. ಇವಾಗೂ ನನಗೂ ಒಂಥರ ರಾಜನ ದರ್ಬಾರು. ಯಾಕೋ ಸ್ವಲ್ಪ ಕಷ್ಟ ಆಯಿತು, ಬಿಸಿಲು ಬೇರೆ ಜೋರಾಗೈತೆ. ಅಯ್ಯೋ ಮನೆಗೆ ಹೋಗಿ ರೆಸ್ಟ್ ತಗೊಂಡು ಸಾಯಂಕಾಲ ಬಂದು ಮಾಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಇವಾಗ ನಾನು ತಿಕ್ಕ ತೀರ್ಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ. ಇದೇ ಕಣ್ರಿ ನಮ್ಮ ಲೈಫ್ ಅಂದರೆ. ಓಕೆ ಫ್ರೆಂಡ್ಸ್, ಕೆಲಸ ಯಾವಾಗ ಇದ್ದೇ ಇರ್ತೈತೆ. ಏನಾನ ಮಾಡೋಕ್ಕೆ ಸ್ವಲ್ಪ ಬೇಜಾರಾದರೆ ಸಾಕು, ಈ ಥರ ಹೋಗ್ತೀವಿ ಸ್ವಲ್ಪ ಟೈಮ್ ಪಾಸ್ ಕಳ್ಕೊಂಡು, ಟಿ ವಿ ಗಿವಿ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡು ಅದಾದಮೇಲೆ ಸಂಜೆ ಬಂದು ಮತ್ತೆ ಕೆಲಸ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮತ್ತೆ ನಿಮಗೆ ಸಂಜೆ ಸಿಗ್ತೀನಿ ನಾನು. ಈಗ ಸಂಜೆ 4 ಗಂಟೆ ಆಯಿತು. ಇವಾಗ ಮತ್ತೆ ತೋಟಕ್ಕೆ ಬಂದರೆ ನಮ್ಮಮ್ಮ ನಾಯಿ ಮರಿಗೆ ಊಟ ಹಾಕ್ತಾ ಇದ್ದಾರೆ. 2 ತಿನ್ನಕ್ಕೆ ಹೋಗಿದ್ದಾರೆ. ಮನೆಯಿಂದ ಎತ್ಕೊಬಂದ್ರೆ ಊಟನ ಇವಾಗ ಹಾಕ್ತಾ ಅವ್ರೆ. ಕಳೆ ಹೊರೆಯೋಕ್ಕೆ ಇವಾಗ ಹೊರವರಿನ ತಟ್ಕೊತಾ ಇದ್ದೀರಿ ಕಣ್ರಿ. ಅವಾಗ ನಮ್ಮಮ್ಮ ತಟ್ಕೊಂಡ್ರು. ಅಮ್ಮ ನಂದು ಹಂಗೆ ತಟ್ಕೊಡು, ಚೆನ್ನಾಗಿ ತಟ್ತೀಯ ಅಂತ ಉಬ್ಬಿಸ್ಬಿಟ್ಟು ತಟ್ಸ್ಕೊತಾ ಇದ್ದೀನಿ. ಹಂಗೇನಿಲ್ಲ, ಏನಂದರೆ ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಇಲ್ಲಿ. ಹಾಗಾಗಿ ನಮ್ಮಮ್ಮನ ಕೈ ಕೊಟ್ಟೆ, ಅಮ್ಮ ನೀನು ತಟ್ಟಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ. ಇದನ್ನು ತಟ್ಕೊತಾ ಇರಬೇಕು. ತಟ್ಕೊಂಡಿಲ್ಲ ಅಂದರೆ ಹೊರೆಯೋಕ್ಕಾಗಲ್ಲ. ಮುಂಡಿ ತಟ್ಕೊಂಡ್ರೆ ಸ್ವಲ್ಪ ಚೂಪಾಗಿರ್ತೈತೆ. ಸರ್ರ 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 ಅಂತ ಹೊರ್ಕೊಂಡು ಹೋಗ್ತಾ ಇರ್ಬೋದು ಕಣ್ರಿ. ಚೆನ್ನಾಗಿ ತಟ್ಟೋ, ನಿನ್ನ ಮಾತ್ರ ಚೆನ್ನಾಗಿ ತಟ್ತೀಯಾ, ನಂದಂದರೆ ಬೇಕಾಗ್ಬಿಟ್ಟಿನಾ? ಬಲೆ ಇದೆಯಮ್ಮ, ಏನು ಅನ್ಕೊಂಡಿದ್ದೆ? ಓದಿರೋದು 5ನೇ ಕ್ಲಾಸ್ ಆದರೂ PhD ರೇಂಜ್ ತಲೆ ಓಡಿಸ್ತೀಯ. ಒಡಿಯ ಏಟು ಇರುವೆ ಕೂಡ ಸಾಯಲ್ಲ. ಒಡಿಯ ಏಟ್ಕ ಪ್ರೆಸರ್ಕ ಆ ಕಲ್ಲು ಪಾಳ ಬಿಡ್ಬೇಕು, ಹಂಗೆ ಹೊಡಿಬೇಕು ಪ್ರೇಮಕ್ಕ. ದಿಕ್ಕು ದಿವಾನ ಇಲ್ದಿರ ಏನು ಅಪ್ಪ.
ಓಕೆ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಕಳೆ ಹೊರ್ಕೊಂಡಿದ್ದಾಯಿತು. ಈಗ ಕತ್ಲಾಗ್ತಾ ಬಂದಿದೆ. ಸೂರ್ಯ ಕೂಡ ಕಂಪ್ಲೀಟಾಗಿ ಮುಳುಗೋಗಿದ್ದಾನೆ. ಇನ್ನು ಕತ್ಲಾಗ್ತಾ ಬಂತು. ಇನ್ನೂ ಕೆಲಸ ಇತ್ತು ಪೆಂಡಿಂಗು, ಇನ್ನೂ ಸ್ವಲ್ಪ ಇತ್ತು. ಅದು ಮಾಡಿ ಮುಗಿಸಿದ್ರೆ ಹಠ ಕೆಲಸ ಮುಗ್ದೋಗಿತ್ತು. ಆದರೆ ಏನು ಮಾಡೋದು, ಕತ್ಲಾಗ್ತಾ ಬಂತು. ಓಕೆ, ನಮ್ಮನ್ನು ಯಾರು ಕೇಳಬೇಕು, ಏನು ಮಾಡಬೇಕು ಅಲ್ವೇ? ಹಾಗಾಗಿ ಕತ್ಲಾಯಿತು. ಇನ್ನು ಮನೆ ಕಡೆ ಹೊರಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೋಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ಒಂದೇ ಒಂಚೂರು ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ಟು ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ಫಟಾಫಟ್ ಅಂತ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕಡೆ ಸಿಗ್ತೀನಿ.